ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ಪ್ರಸ್ತಾವಿತ ಗ್ರೀನ್ಫೀಲ್ಡ್ ವಾಣಿಜ್ಯ ಬಂದರು ನಿರ್ಮಾಣ ಯೋಜನೆಯನ್ನು ಸ್ಥಳೀಯ ಮೀನುಗಾರರು, ರೈತರು ಮತ್ತು ಪರಿಸರವಾದಿಗಳು ತೀವ್ರವಾಗಿ ವಿರೋಧಿಸುತ್ತಿದ್ದಾರೆ. ಸುಮಾರು 6,515 ರೂಪಾಯಿ ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ JSW ಕಂಪನಿಯೊಂದಿಗೆ ಈ ಬಂದರನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. ಪ್ರಮುಖ ವಿರೋಧಕ್ಕೆ ಕಾರಣಗಳು: ಮೀನುಗಾರಿಕೆ ಮತ್ತು ಜೀವನೋಪಾಯದ ನಾಶ. ಈ ಪ್ರದೇಶವು ಮೀನುಗಳ ಸಂತಾನೋತ್ಪತ್ತಿಯ ಫಲವತ್ತಾದ ಸ್ಥಳವಾಗಿದ್ದು, ಬಂದರು ನಿರ್ಮಾಣದಿಂದ ಹಡಗು ಸಂಚಾರ ಮತ್ತು ರಾಸಾಯನಿಕ ಹೊರಸೂಸುವಿಕೆಯಿಂದಾಗಿ 10,000ಕ್ಕೂ ಹೆಚ್ಚು ಮೀನುಗಾರರ ಬದುಕು ನಾಶವಾಗುವ ಭೀತಿಯಿದೆ. ಪರಿಸರಕ್ಕೆ ಗಂಭೀರ ಹಾನಿ. ಈ ಸೂಕ್ಷ್ಮ ಪರಿಸರ ವಲಯದಲ್ಲಿ ಕಡಲ ಜೀವವೈವಿಧ್ಯ, ಅತಿ ಅಪರೂಪದ ನಂದಿ ದೇವರ ಬೆಟ್ಟದ ಕಾಡು ಮತ್ತು ಇತರ ಜೀವಸಂಕುಲಗಳಿಗೆ ಹಾನಿಯಾಗುತ್ತದೆ. ಜಮೀನು ನಷ್ಟ ಮತ್ತು ಸ್ಥಳಾಂತರದ ಆತಂಕ. ರಸ್ತೆ, ರೈಲು ಸಂಪರ್ಕ ಮತ್ತು ಉಗ್ರಾಣಗಳ ನಿರ್ಮಾಣಕ್ಕಾಗಿ ಅನೇಕ ಕುಟುಂಬಗಳು ನೆಲೆ ಕಳೆದುಕೊಳ್ಳುವ ಅಪಾಯವಿದೆ. ಪರಿಸರ ಅಧ್ಯಯನ ವರದಿ EIA ದೋಷಗಳು. ವರದಿಯು ಅವೈಜ್ಞಾನಿಕವಾಗಿದೆ ಮತ್ತು ಯೋಜನೆಯಿಂದಾಗುವ ನಷ್ಟಕ್ಕೆ ಪರಿಹಾರ ಸೂಚಿಸಿಲ್ಲ ಎಂದು ಆರೋಪಿಸಲಾಗಿದೆ. ಜನವಿರೋಧಿ ಕ್ರಮ. ಜಿಲ್ಲಾಡಳಿತವು ಸ್ಥಳೀಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ವಿರೋಧದ ನಡುವೆಯೂ ಯೋಜನೆಯನ್ನು ಜಾರಿಗೆ ತರಲು ಮುಂದಾಗಿದೆ ಎಂಬುದು ಆರೋಪವಾಗಿದೆ. ಹೋರಾಟದ ಸ್ವರೂಪ. ಮೀನುಗಾರರು ಮತ್ತು ಮಹಿಳೆಯರು ಸಮುದ್ರಕ್ಕೆ ಇಳಿದು ಸರಪಳಿ ನಿರ್ಮಿಸಿ ಮತ್ತು ಶಾಂತಿಯುತ ಧರಣಿ ಸತ್ಯಾಗ್ರಹ ನಡೆಸುವ ಮೂಲಕ ತಮ್ಮ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಈ ವಿವಾದವು ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆ ಹಾಗೂ ಜನರ ಈ ಬಂದರು ನಿರ್ಮಾಣ ಯೋಜನೆಯಿಂದಾಗಿ ಸ್ಥಳೀಯ ರೈತರು, ಮೀನುಗಾರರು ಮತ್ತು ಪರಿಸರ ಹೋರಾಟಗಾರರು ನಿರಂತರ ಪ್ರತಿಭಟನೆ ನಡೆಸುತ್ತಿದ್ದು, ಅವರ ವಿರೋಧಕ್ಕೆ ಈ ಕೆಳಗಿನ ಪ್ರಮುಖ ಕಾರಣಗಳಿವೆ. ವಾಸ ಮತ್ತು ಜೀವನೋಪಾಯದ ಸ್ಥಳ ನಷ್ಟದ ಭೀತಿ. ಕೇಣಿ, ಭಾವಿಕೇರಿ, ಅಲಗೇರಿ, ಶಿರಕುಡಿ ಸೇರಿದಂತೆ ಹಲವು ಗ್ರಾಮಗಳ ರೈತ ಮತ್ತು ಮೀನುಗಾರ ಕುಟುಂಬಗಳು ತಮ್ಮ ನೆಲೆ ಮತ್ತು ಜೀವನೋಪಾಯದ ಜಾಗವನ್ನು ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ. ಸರಕು ದಾಸ್ತಾನಿಗೆ ಉಗ್ರಾಣ ಹಾಗೂ ಬಂದರಿಗೆ ರಸ್ತೆ ಮತ್ತು ರೈಲು ಸಂಪರ್ಕಕ್ಕಾಗಿ ಜಮೀನು ಸ್ವಾಧೀನ ಮಾಡಿಕೊಳ್ಳಲಾಗುತ್ತದೆ. ಕೃಷಿ ಭೂಮಿಯ ಸುಳ್ಳು ನಿರೂಪಣೆ. ರೈತರು ಬೆಳೆದ ಕೃಷಿ ಭೂಮಿಯನ್ನು ಯೋಜನೆಯ ವರದಿಯಲ್ಲಿ ಬಂಜರು ಭೂಮಿ ಎಂದು ಸುಳ್ಳಾಗಿ ಬಿಂಬಿಸಲಾಗಿದೆ ಎಂಬ ಗಂಭೀರ ಆರೋಪವಿದೆ. ಪರಿಸರ ಮತ್ತು ಜೀವವೈವಿಧ್ಯದ ಮೇಲಿನ ದುಷ್ಪರಿಣಾಮ. ಬಂದರು ನಿರ್ಮಾಣದಿಂದ ಸುತ್ತಮುತ್ತಲಿನ ಪರಿಸರ ಮತ್ತು ಜೀವವೈವಿಧ್ಯಕ್ಕೆ ಹಾನಿಯಾಗಲಿದೆ. ಕಡಲತೀರ ಮತ್ತು ಕೃಷಿ ಭೂಮಿಯ ಮೇಲೆ ದೀರ್ಘಕಾಲದ ನಕಾರಾತ್ಮಕ ಪರಿಣಾಮ ಉಂಟಾಗುವ ಆತಂಕವಿದೆ. ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಯೋಜನೆ. ಉತ್ತರ ಕನ್ನಡ ಜಿಲ್ಲೆಯು ಪಶ್ಚಿಮ ಘಟ್ಟದ ಅಂಚಿನಲ್ಲಿದ್ದು, ಆಗಾಗ್ಗೆ ಭೂಕುಸಿತದಂತಹ ಸಮಸ್ಯೆಗಳಿಂದ ನಲುಗಿದೆ. ಇಂತಹ ಸೂಕ್ಷ್ಮ ಪ್ರದೇಶದಲ್ಲಿ ಬೃಹತ್ ಯೋಜನೆ ಜಾರಿಯಿಂದ ಪರಿಸರದ ಮೇಲೆ ಇನ್ನಷ್ಟು ಹೆಚ್ಚಿನ ಒತ್ತಡ ಉಂಟಾಗಲಿದೆ. ಸಾಂಪ್ರದಾಯಿಕ ಉದ್ಯೋಗಗಳ ನಾಶ. ಈ ಪ್ರದೇಶದ ಅನೇಕ ಜನರು ಕೃಷಿ ಮತ್ತು ಸಾಂಪ್ರದಾಯಿಕ ಮೀನುಗಾರಿಕೆಯನ್ನು ಅವಲಂಬಿಸಿದ್ದಾರೆ. ಬಂದರು ನಿರ್ಮಾಣವಾದರೆ ಕೃಷಿ ಭೂಮಿ ನಷ್ಟದ ಜೊತೆಗೆ ಮೀನುಗಾರಿಕೆ ನೆಲೆಗಳು ನಾಶವಾಗಿ ಸಾಂಪ್ರದಾಯಿಕ ಉದ್ಯೋಗಗಳು ಸಂಪೂರ್ಣ ನಶಿಸುವ ಅಪಾಯವಿದೆ. ಪಾರದರ್ಶಕತೆ ಮತ್ತು ನಿಯಮಗಳ ಕೊರತೆ. ಪರಿಸರ ಪರಿಣಾಮ ಮೌಲ್ಯಮಾಪನ ವರದಿ EIA ವೈಜ್ಞಾನಿಕವಾಗಿಲ್ಲ ಮತ್ತು ಅದರ ಕನ್ನಡ ಅನುವಾದದಲ್ಲಿ ಲೋಪಗಳಿವೆ ಎಂದು ತಜ್ಞರು ಆಕ್ಷೇಪಿಸಿದ್ದಾರೆ. ಸಾರ್ವಜನಿಕ ಆಲಿಕೆಗೆ ಮುನ್ನ ಯೋಜನೆ ವ್ಯಾಪ್ತಿಯ ಗ್ರಾಮಗಳ ನಿವಾಸಿಗಳಿಗೆ ಸರಿಯಾದ ನೋಟಿಸ್ ನೀಡಿಲ್ಲ ಎಂದು ದೂರು ನೀಡಲಾಗಿದೆ. ನೆಲೆ ಕಳೆದುಕೊಳ್ಳುವವರಿಗೆ ಯಾವುದೇ ಪರ್ಯಾಯ ವ್ಯವಸ್ಥೆಗಳು ಅಥವಾ ಪರಿಹಾರ ನಿಯಮಗಳನ್ನು ಸ್ಪಷ್ಟವಾಗಿ ಜಾರಿಗೊಳಿಸದಿರುವುದು ಜನರ ಆತಂಕವನ್ನು ಹೆಚ್ಚಿಸಿದೆ. ತೆಂಗಿನ ಗಿಡ, ಆಮೇಲೆ ಇವೆಲ್ಲವೂ ನಮ್ಮ ಸಾಂಪ್ರದಾಯಿಕವಾಗಿ ಬಂದಂತ ಒಂದು ಪದ್ಧತಿ. ಇದನ್ನೇ ನಂಬಿ ನಾವು ಜೀವನ ಮಾಡಿಸಿದಂತವ್ರೆ. ಆದ್ದರಿಂದ ಈ ಭತ್ತದ ಬೆಳೆ ಇಲ್ಲದಿದ್ರೆ ನಾವು ಎಲ್ಲಿ ಹೋಗಿ ನಮ್ಮ ಒಂದು ಇಂಚು ಭೂಮಿಯನ್ನು ಬಿಡಲಿಕ್ಕೆ ಸಾಧ್ಯವಿಲ್ಲ. ಅದು ಯಾರೇ ಬರಲೇಬೇಕಾದ್ರೆ
ಯಾವುದೇ ಒಂದು ಗೊಂದಲ ನಿರ್ಮಾಣ ಮಾಡೋದಿದ್ರು ನಮ್ಮ ಯಜಮಾನರು ಮಾಡಬೇಕು. ಅವ್ರು ಬಂದು ನಮ್ಮ ಯಜಮಾನರು ಬಂಧುವನ್ನ ಮಾಡಬೇಕು ಅಂತ ಒಂದು ಗೌರವದಿಂದ ನಮ್ಮ ಒಂದು ಉತ್ಸಾಹದಿಂದ ಬಂದು ನಾವು ಎಲ್ಲ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೇವೆ. ನಮ್ಮ ಪೂರ್ವಜರ ಕಾಲದಿಂದ ಈ ಒಂದು ನೆಲದಲ್ಲಿ ನಾವು ಬದುಕೊಂಡು ಬಂದಂತವರು ಯಾವುದೇ ಮುಂದಿನ ದಿನಗಳಲ್ಲಿ ಶಾಂತಿಯುತವನ್ನು ಬಿಟ್ಟು ನಾವು ಮಾಡ್ತೇವೆ ಅಂತ ಹೇಳಿದ್ರೆ ಏನೇ ಮಾಡ್ತಿಲ್ಲ. ಎಲ್ಲರೂ ಕೂಡ ತಮ್ಮದೇ ಆದಂತಹ ಒಂದು ಎಲ್ಲರೂ ನಮ್ಮ ಎಲ್ಲ ರಾಜಕೀಯ ಮುಖಂಡರಿರ್ಬೋದು ಅಥವಾ ಉನ್ನತ ಹುದ್ದೆಯಲ್ಲಿರುವಂಥವ್ರು ಎಲ್ಲರೂ ಕೂಡ ಇದಕ್ಕೆಲ್ಲ ಸಹಕಾರ ಕೊಡಬೇಕು. ದಯವಿಟ್ಟು ಎಲ್ಲ ರೀತಿಯಿಂದಲೂ ಮುಂದುವರಬೇಕು. ಯಾಕಂತ ಹೇಳಿದ್ರೆ ಇದೊಂದು ನಾವು ನೆಲೆಯನ್ನ ಕಳ್ಕೊಂಡ್ರೆ ನಾವು ಮತ್ತೆ ಎಲ್ಲಿ ಹೋದ್ರೂ ಅವ್ರು ಏನೇ ಕೊಟ್ಟರು ಅದರಿಂದ ಜೀವನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವಿಲ್ಲಿ ಜೀವನ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಇಲ್ಲಿ ನಮ್ಮ ತುಂಬಿದ ಕೃಷಿ ಭೂಮಿ ಇದೆ. ಯಾರೋ ಹೋಗಿ ಅಲ್ಲಿ ಬಂಜರು ಭೂಮಿ ಅಂತ ಹೇಳೋದು ಅಥವಾ ಅಲ್ಲಿ ಯಾರೋ ಏನೋ ಜೀವನ ಮಾಡೋದಿಲ್ಲ ಅಥವಾ ಯಾರು ಜನ ಇಲ್ಲ ಮನೆ ಇಲ್ಲ ಒಂದು ರೀತಿಯಲ್ಲಿ ಸೃಷ್ಟಿ ಮಾಡುವಂಥದ್ದನ್ನ ದಯಮಾಡಿ ನಿಲ್ಲಿಸಬೇಕು. ಯಾಕಂತ ಹೇಳಿದ್ರೆ ಕಣ್ಣಿದ್ದವ್ರು ಬಂದು ಗದ್ದೆ ಬಯಲಲ್ಲಿ ಕಣ್ಣಿಟ್ಟು ನೋಡಬೇಕು. ಇಲ್ಲಿ ಏನು ಬೆಳೀತಾ ಇದ್ದಿದ್ದಾರೆ, ಏನು ಮಾಡ್ತಾ ಇದ್ದಿದ್ದಾರೆ ಅಥವಾ ಏನು ಮಾಡೋದಿಲ್ಲ ಎಲ್ಲವನ್ನ ಸಂಪೂರ್ಣ ಗಮನಿಸಬೇಕು. ಬಂದು ಆ ರೀತಿಯಾಗಿ ಮಾಡಿದಾಗ ಮಾತ್ರ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರು ಸತ್ಯಾಸತ್ಯತೆಯನ್ನ ಹಿಡಿತದೆ. ಆದ್ದರಿಂದ ಎಲ್ಲರೂ ಕೂಡ ಏನ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಊರಿನವರು ಹೆಚ್ಚಿನ ರೀತಿಯಲ್ಲಿ ಇಂತಹ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು. ಎಲ್ಲರೂ ಕೂಡ ಬಂದು ಭಾಗವಹಿಸಿ ನಮ್ಮ ಒಂದು ಶಕ್ತಿಯ ಪ್ರದರ್ಶನವಾಗಬೇಕು. ಇದು ಸಣ್ಣ ಪ್ರಮಾಣದಲ್ಲಿ ಮತ್ತೆ ಇನ್ನು ಮುಂದಿನ ರೀತಿಯಲ್ಲಿ ಮತ್ತು ಉಗ್ರವಾದ ಹೋರಾಟಗಳನ್ನ ನಾವು ಮಾಡೋದರಲ್ಲಿ ಎರಡನೇ ಮಾತಿಲ್ಲ. ದಯಮಾಡಿ ನಮ್ಮೆಲ್ಲ ಇಲ್ಲಿ ಕೂತ್ಕೊಳ್ಬೇಕು. ಹೋರಾಟ ನಿರಂತರವಾಗಿ ನಡೀತಾ ಇರ್ತದೆ. ಬರಬೇಕು ಬರಬೇಕು ಜಿಲ್ಲಾಧಿಕಾರಿ ಬರಬೇಕು 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 ಜಿಲ್ಲಾಧಿಕಾರಿ ಬರಬೇಕು 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 ಜಿಲ್ಲಾಧಿಕಾರಿ ಬರಬೇಕು. ಡೋಂಗಿ ರಾಜಕಾರಣಿಗಳಿಗೆ ಧಿಕ್ಕಾರ ಧಿಕ್ಕಾರ, ಡೋಂಗಿ ರಾಜಕಾರಣಿಗಳಿಗೆ ಧಿಕ್ಕಾರ ಧಿಕ್ಕಾರ, ಡೋಂಗಿ ರಾಜಕಾರಣಿಗಳಿಗೆ ಧಿಕ್ಕಾರ ಧಿಕ್ಕಾರ, ಕುರಿ ರಾಜಕಾರಣಿಗಳಿಗೆ ಧಿಕ್ಕಾರ ಧಿಕ್ಕಾರ, ಕುರಿ ರಾಜಕಾರಣಿಗಳಿಗೆ ಧಿಕ್ಕಾರ ಧಿಕ್ಕಾರ, ಹಣದ ಆಸೆ ಕಂಪನಿಗೆ ಧಿಕ್ಕಾರ, ಹಣದ ಆಸೆ ಕಂಪನಿಗೆ